ವಿಭಾಗದಲ್ಲಿ ಬಿತ್ತನೆ 13.7 ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಹೇಗೆ ಖರ್ಚು ಮಾಡಬೇಕು, ಅದಕ್ಕೆ ಯಾವ ರೀತಿ ಆಕ್ಷನ್ ಪ್ಲಾನ್ಗಳು ಮಾಡಬೇಕು. ತಾಲೂಕಿನಲ್ಲಿ ಒಂದು ಟಾಸ್ಕ್ ಫೋರ್ಸ್ ಇದೆ, ಅದಕ್ಕೆ ಅಧ್ಯಕ್ಷರು ಶಾಸಕರೇ ಇದ್ದಾರೆ. ಜಿಲ್ಲೆಯಲ್ಲಿ 3,000 ಬಿತ್ತನೆ ಹೆಕ್ಟೇರ್ಗಳು ಬಿತ್ತನೆ ಆಗಬೇಕಾಗಿತ್ತು. ಎಷ್ಟು ಆಗಿದೆ ಅಂದರೆ ಕೇವಲ 1.7 ಇರ್ತಾರೆ ಮತ್ತು ಜಿಲ್ಲಾಧಿಕಾರಿಗಳು ಹಿರಿಯ ಅಧಿಕಾರಿಗಳೆಲ್ಲರೂ ಇರ್ತಾರೆ. ನಮ್ಮ ಸೂಚನೆ ಏನು ಅಂತ ಹೇಳಿದ್ರೆ, ಅಂದರೆ ಬರೀ 13% ಬೆಂಗಳೂರು ಡಿವಿಷನ್ ಅಲ್ಲಿ ಬಿತ್ತನೆ ಆಗಿದೆ ಅಂದರೆ ಎಷ್ಟು ಗಂಭೀರತೆ ಇದೆ ಅನ್ನೋದನ್ನ ಕೂಡ ಬರಬೇಕಾಗಿದೆ. ಅದು ನಮಗೇನು ಉತ್ತರ ಬಂದಿಲ್ಲ. ಮುಂದಿನ ಎರಡನೇದು, ನಿಮಗೆ ವಸ್ತುಸ್ಥಿತಿ ಏನಿದೆ ಅಂತ ಹೇಳಿ ಅರ್ಥ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಕೂಲಿಗಾಗಿ ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ಇರ್ತಾರೆ ಅಂತ ಹೇಳಿ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಅದರ ಎಫೆಕ್ಟು ನಿಮಗೆ ಪ್ರೋಗ್ರಾಮ್ಸ್ ಕೊಡೋದಕ್ಕಾಗಲಿ, ಹಣ ಕೊಡೋದಕ್ಕಾಗಲಿ, ಕೇಂದ್ರದಿಂದ ಬರೋದಾಗಲಿ, ರಾಜ್ಯದಿಂದ ಬರೋದಾಗಲಿ, ಕುಡಿಯೋ ನೀರಿನ ಸಮಸ್ಯೆ ಪ್ರತಿ ದಿನ ಬದಲಾಗ್ತಾ ಇದೆ. ಅದಕ್ಕೆ ನೀವು ವಾರ ನೀವು ಟಾಸ್ಕ್ ಫೋರ್ಸ್ ಅನ್ನ ಜಿಲ್ಲಾ ಮಟ್ಟದಲ್ಲಾಗಲಿ ಅಥವಾ ತಾಲೂಕು ಮಟ್ಟದಾಗಲಿ ಮಾಡಿದರೆ ಇದರ ಗಮನಕ್ಕೆ ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯನ್ನು ಕಟ್ಟುನಿಟ್ಟಾದ ಸೂಚನೆಗಳನ್ನು ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒಗಳಿಗೆ. ಮಂತ್ರಿಗಳಿಗೆ ನಾನು ಕೂಡ ಪ್ರತ್ಯೇಕವಾಗಿ ಪತ್ರವನ್ನು ಬರೆದಿದ್ದೇನೆ. ಅದರಲ್ಲಿ ನಾವು ಕೇಳಿರ್ತಕ್ಕಂಥದ್ದು ಏನು ಅಂದರೆ, ತಾವೆಲ್ಲ ಈಗ ಅದರಲ್ಲಿ ಬರ್ತಕ್ಕಂಥ ಸಲಹೆ ಸೂಚನೆಗಳು ನಮಗೆ ಅನೇಕ ವಿಷಯಗಳು ಕಂದಾಯ ಇಲಾಖೆಗೆ ಸಂಬಂಧಪಟ್ಟದ್ದು, ಈ ಪೌತಿ ಇದೆ, ದರಖಾಸ್ತು ಕೋಡಿ ಪ್ರಕರಣಗಳಿದ್ದಾವೆ, ಕೂಡ ರಿಲ್ಯಾಕ್ಸ್ ಮಾಡಿ ಅಂತೇಳಿ ನಾವು ಪತ್ರದಲ್ಲಿ ಬರೆದಿದ್ದೇವೆ. ನಮಗೆ ಇಡೀ ದೇಶದಲ್ಲಿ ಈ ಬರದ ಪರಿಸ್ಥಿತಿ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ. ಅದಕ್ಕಾಗಿ ಪ್ರಧಾನಮಂತ್ರಿಗಳಿಗೆ ನಾವು ರಿಕ್ವೆಸ್ಟ್ ಮಾಡಿರೋದು, ಡಿಕ್ಲೇರ್ ದಿಸ್ ಆಸ್ ಎ ನ್ಯಾಷನಲ್ ಅಂತದ್ದು. ಭೂ ಸುರಕ್ಷಾ, ಈ ಭೂ ದಾಖಲೆಗಳ ಡಿಜಿಟಲೀಕರಣ ಬಹುಶಃ ಕೊಟ್ಟಿದ್ದೇನೆ, ಡಿಸೆಂಬರ್ ತಿಂಗಳೊಳಗಾಗಿ ನೀವು ಮುಗಿಸ್ಬೇಕು. ಇಡೀ ದೇಶದಲ್ಲಿ ಯಾವುದೇ ಅಂತದ್ದು ಭೂ ಸುರಕ್ಷಾ, ಈ ಭೂ ದಾಖಲೆಗಳ ಡಿಜಿಟಲೀಕರಣ ಬಹುಶಃ ಕೊಟ್ಟಿದ್ದೇನೆ, ಡಿಸೆಂಬರ್ ತಿಂಗಳೊಳಗಾಗಿ ನೀವು ಮುಗಿಸ್ಬೇಕು. ಇಡೀ ದೇಶದಲ್ಲಿ ಯಾವುದೇ, ಆದರೆ ಕೇಂದ್ರದಲ್ಲಿ 10 ನಿಯಮನ ಕೊಟ್ಟಿದ್ದಾರೆ. ಒಂದು 10 ಪ್ಯಾರಾಮೀಟರ್ಸ್ ಅನ್ನು ಖಂಡಿತವಾಗಿ ಅದನ್ನು ಗಮನಿಸ್ತೇವೆ. ಈಗಾಗಲೇ ಬೆಳಗಾಂನಲ್ಲಿ, ಗುಲ್ಬರ್ಗದಲ್ಲಿ ಮಾನ್ಯ ಶಾಸಕರುಗಳು, ಸಂಸದರು ಗಮನ ಹರಿಸ್ತಕ್ಕಂಥದ್ದು ಇನ್ನೂ ಅನೇಕ ವಿಷಯಗಳು ಇದ್ದಾವೆ. ಆದರೆ ಬಹಳ ಮುಖ್ಯವಾಗಿ ಇವತ್ತು ಈ ಸಭೆಯನ್ನು ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಚಿತ್ರದುರ್ಗದಲ್ಲೇ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅದಾದ ಮೇಲೆ ನಾನು ಕೂಡ ಮಾನ್ಯ ಕೇಂದ್ರದ ಕೆಲಸ ಆಗಿಲ್ಲ, ಸುಮಾರು 144 ಕೋಟಿ ಪೇಜಸ್ ಪುಟಗಳು ಡಿಜಿಟಲೀಕರಣ ಒಂದು ಏನು ಬರದ ಪರಿಸ್ಥಿತಿಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಅನ್ನೋದನ್ನು ನಾನು ತಮಗೆ ತಿಳಿಸ್ತೇನೆ. ಈ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅಂದರೆ ನಮ್ಮ ಪರಿಸ್ಥಿತಿ ಗಾಂಭೀರ್ಯತೆ ಎಷ್ಟಿದೆ ಅಂತೇಳಿ ಅವರಿಗೆ, ಮತ್ತು ನಮ್ಮ ಕೃಷ್ಣೂರು ವಿಭಾಗದ ಸಭೆ ಮಾಡೋದು ಬೇಡ, ಇಲ್ಲಿಯೇ ಮಾಡೋಣ ಚಿತ್ರದುರ್ಗದಲ್ಲಿ ಅಂತೇಳಿ ಅವರು ಆದೇಶ ಮಾಡಿದರು. ಅದರಂತೆ ಇವತ್ತು ನಮ್ಮ ಕಂದಾಯ ಇಲಾಖೆಯವರು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹೆಚ್ಚು ಕಡಿಮೆ ಅರ್ಧ ಭಾಗ ಅದು ಮುಗಿದಿದೆ. ಒಂದು ಎರಡನೇದು, ಮಾನ್ಯ ಶಾಸಕರುಗಳು, ಸಂಸದರು ಇದ್ದಾರೆ. ತಮ್ಮ ಅಭಿಪ್ರಾಯಗಳನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲರಿಗೂ